ನಮಸ್ಕಾರ ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಅಭ್ಯರ್ಥಿಗಳೇ ನೋಡಿ, ನೀವು ಯಾರೋ ಒಂದಷ್ಟು ಅಭ್ಯರ್ಥಿಗಳು ನನಗೆ ಕಾಮೆಂಟ್ಗಳನ್ನು ಹಾಕಿದ್ದೀರಿ. ಏನಂತಂದರೆ ಇದು ಕನ್ಫರ್ಮ್ ಆಗಿ ಹೇಳಿ ನಮಗೆ ಬಿ ಎಡ್ ಈಗ ಈ ವರ್ಷದ್ದು 1 ವರ್ಷನೋ ಅಥವಾ 2 ವರ್ಷ. ಯಾಕಂತಂದರೆ ಭಾಳಷ್ಟು ಈಗ ಒಂದು 6-7 ತಿಂಗಳಿಂದ ನ್ಯೂಸ್ ಪೇಪರಲ್ಲಿ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಒಂದು ತಿದ್ದುಪಡಿಗಳಲ್ಲಿ ಏನಂತಂದರೆ 1 ವರ್ಷ 2 ವರ್ಷ ಈ ರೀತಿ ಫುಲ್ ಕನ್ಫ್ಯೂಷನಲ್ಲಿ ಇರುವಂಥ ಅಭ್ಯರ್ಥಿಗಳು ನನಗೆ ಕಾಮೆಂಟ್ ಹಾಕಿದ್ರಿ. ಸೊ ಅದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಇದು 1 ವರ್ಷದ ಅಥವಾ 2 ವರ್ಷದ ಕೋರ್ಸ್ ಅಂತೇಳಿ ಆ್ಯಸ್ ಪರ್ ದ ನಮ್ಮ ಕರ್ನಾಟಕ ಸರ್ಕಾರದ ಒಂದು ನೋಟಿಫಿಕೇಷನ್ ಏನಿದೆ, ಸ್ಕೂಲ್ ಎಜುಕೇಷನ್ ಶಿಕ್ಷಣ ಇಲಾಖೆ ವತಿಯಿಂದ ಏನೊಂದು ಜಾರಿಯಾಗಿದೆ ಅದರ ತಕ್ಕಂತೆ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ನೋಡಿ ಅಭ್ಯರ್ಥಿಗಳು, ಇನ್ನುವರೆಗೆ ನೀವು ಕಾಮೆಂಟ್ಗಳನ್ನು ಹಾಕ್ತಾ ಇದ್ದೀರಿ ನಿಜ, ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ನಾನು ನಮ್ಮ ಸಬ್ಸ್ಕ್ರೈಬರ್ ವಿದ್ಯಾರ್ಥಿಗಳಿಗೆ ಸಹಾಯವಾಗಲಿ ಅಂಥೇಳಿ ನಾನು ಕಾಮೆಂಟ್ ಸೆಕ್ಷನನ್ನು ಆನ್ ಮಾಡಿದ್ದೇನೆ. ನೀವು ಕಾಮೆಂಟ್ಸ್ಗಳಲ್ಲಿ ಕೂಡ ಮಾಹಿತಿಗಳನ್ನು ಕೇಳ್ಬೋದು, ಕಾಮೆಂಟ್ಸಲ್ಲಿ ಕೂಡ ನಿಮ್ಮ ಡೌಟ್ಗಳನ್ನು ನೀವು ಕೇಳ್ಬೋದು. ಆದರೆ ಅದು ಸಬ್ಸ್ಕ್ರೈಬ್ ಮಾಡಿರುವಂಥ ಸಬ್ಸ್ಕ್ರೈಬರ್ ಫ್ರೀ ಇದೆ ನಮ್ಮಲ್ಲಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಮೆಂಟನ್ನು ಹಾಕಿ, ನೀವು ವಿತೌಟ್ ಸಬ್ಸ್ಕ್ರೈಬ್ ಮಾಡಿದೂ ಕೂಡ ನೀವು ಮಾಹಿತಿಯನ್ನು ಕೇಳ್ತಾ ಇದ್ದಾರೆ, ಆದರೂ ಕೂಡ ನಾನು ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಬಿಡುವಿನ ವೇಳೆಯಲ್ಲಿ ಫ್ರೀ ಇದ್ದಾಗ. ಓಕೆ, ಈ ವಿಡಿಯೋದಲ್ಲಿ ಏನು ಮಾಹಿತಿ ಕೊಡ್ತಾ ಇದ್ದೀನಿ ಅಂತಂದರೆ ಬಿ ಎಡ್ 1 ವರ್ಷದ ಅಥವಾ 2 ವರ್ಷದ 100% ಕನ್ಫರ್ಮೇಷನ್ ಅಂತ ನಿಮಗೆ ಮಾಹಿತಿ ಕೊಡುವಂಥದ್ದು ಇಲ್ಲಿ ನೋಡಿ. ಸೊ ಇದು ನೋಟಿಫಿಕೇಷನ್ ಬಂದಿರುವಂಥದ್ದು, ಇದು ನಿನ್ನೆ ಅಂದರೆ 3ನೇ ತಾರೀಕಿಗೆ ಬಂದಿರುವಂಥ ನೋಟಿಫಿಕೇಷನ್ಸ್. ಇದು ಒಂದು ಅಧಿಸೂಚನೆಯಲ್ಲಿ ಏನಪ್ಪ ಅಂದರೆ ಬಿ ಎಡ್ ಶಿಕ್ಷಣ ಇಲಾಖೆಯಿಂದ ಬಂದಿರುವಂಥದ್ದು. ಬಿ ಎಡ್ಗೆ ಸಂಬಂಧಿಸಿದ ಅಡ್ಮಿಷನ್ಗೆ ಸಂಬಂಧಿಸಿದಂಥ ಮಾಹಿತಿ ಇದು. ಇಲ್ಲಿ ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸೊ ಸ್ಪಷ್ಟವಾಗಿ ಇಲ್ಲಿ ನೋಡ್ತಾ ಇದ್ದೀರಿ, ಸ್ಪಷ್ಟವಾದಂಥ ಒಂದು ಮಾಹಿತಿ ಏನಂತಂದರೆ 2 ವರ್ಷದ ಇಲ್ಲಿ ನೋಡಿ 2 ವರ್ಷದ ಬಿ ಎಡ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ನೋಡ್ತಾ ಇದ್ದೀರಿ 2 ಇಯರ್ ಬಿ ಎಡ್. ಓಕೆ, ಸೊ ಈ ವರ್ಷ ಬಂದಿರುವಂಥದ್ದು 2 ವರ್ಷದ ಬಿ ಎಡ್ ವ್ಯಾಸಂಗಕ್ಕಾಗಿ ಆನ್ಲೈನ್ ಅರ್ಜಿಗಳನ್ನು ಕರೆಯಲಾಗಿದೆ. ಓಕೆ, ಸೊ ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ 2 ವರ್ಷದ ಬಿ ಎಡ್ ಅಂತೂ ಕನ್ಫರ್ಮೇಷನ್ಸ್ ನಮ್ಮ ಇಲಾಖೆಯಿಂದ ಬಂದಿರುವಂಥದ್ದು. ಇದು 1 ವರ್ಷದ ಬಿ ಎಡ್ ಅಲ್ಲ, ಇದು 2 ವರ್ಷದ ಬಿ ಎಡ್. ಈ ವರ್ಷ ಕೂಡ ಅಂದರೆ 2025-26ನೇ ಸಾಲಿಗೆ ನೀವು 2 ವರ್ಷದ ಬಿ ಎಡನ್ನು ಮಾಡಬೇಕಾಗತ್ತೆ. ಈ ಒಂದು ಆನ್ಲೈನ್ ಅರ್ಜಿ ಬಗ್ಗೆ ಕೂಡ ನಾನು ಮೊಬೈಲಲ್ಲಿ ಯಾವ ರೀತಿಯಾಗಿ ಹಾಕಬೇಕು ಅನ್ನೋದು ಕೂಡ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಯನ್ನು ಹಿಂದಿನ ವಿಡಿಯೋದಲ್ಲಿ ಕೂಡ ಕೊಟ್ಟಿದ್ದೀನಿ, ಹೋಗಿ ನೋಡ್ಕೊಳ್ಬೋದು. ಆಮೇಲೆ ಇಲ್ಲಿ ಅರ್ಜಿಗಳ ಸಲ್ಲಿಕೆಗೆ ಕೊನೆ ದಿನಾಂಕ ಯಾವ ರೀತಿಯಾಗಿರುತ್ತೆ ನೋಡಿ. 2 ವರ್ಷದ ಬಿ ಎಡ್ಗೆ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ 3/11/2025 ಆನ್ಲೈನ್ ಮುಖಾಂತರ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಓಕೆ, ಸೊ ಬಿ ಎಡ್ 2 ವರ್ಷದಿದೆ, ಕನ್ಫರ್ಮ್ ಆಗಿದ್ದು 2 ವರ್ಷದ ಬಿ ಎಡ್ ಇದೆ. ಮತ್ತು ಮುಂದಿನ ತಿಂಗಳು 3ನೇ ತಾರೀಕಿಗೆ ಅಂದರೆ 11ನೇ ತಿಂಗಳ 3ನೇ ತಾರೀಕಿಗೆ ಈ ಒಂದು ಬಿ ಎಡ್ ಆನ್ಲೈನ್ ಅಪ್ಲಿಕೇಶನ್ ಅರ್ಜಿ ಕ್ಲೋಸ್ ಆಗುತ್ತೆ, ಅರ್ಜಿಗಳನ್ನು ಸಲ್ಲಿಸಬಹುದು. ಮತ್ತೇನಾದರೂ ನಿಮ್ಮಲ್ಲಿ ಡೌಟ್ಗಳಿದ್ದರೆ ನನಗೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಕಾಮೆಂಟ್ಸ್ಗಳನ್ನು ಶೇರ್ ಮಾಡ್ಬೋದು.